ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅವರು ನಡೆಸ್ತಕ್ಕಂಥ ಒಂದು ನೆಟ್ ಎಕ್ಸಾಮಿನೇಷನ್ನ ಒಂದು ಸಿಲೆಬಸನ್ನು ನೋಡೋಣ ಬನ್ನಿ. ಇವತ್ತು ಪೇಪರ್ 1 ಸಿಲೆಬಸನ್ನು ನೋಡೋಣ. ಸಬ್ಜೆಕ್ಟ್ ಏನಪ್ಪ ಅಂದರೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅಂತ ನೋಡ್ತೀವಿ. ಸೊ ಇದರ ಒಂದು ಸಿಲೆಬಸನ್ನು ಇವತ್ತು ನೋಡೋಣ ಬನ್ನಿ. ಈ ಜನರಲ್ ಪೇಪರಲ್ಲಿ 10 ಯೂನಿಟ್ಗಳು ಇರ್ತಕ್ಕಂಥದ್ದು. ಸೊ ಇಲ್ಲಿ ಮೊದಲನೇದಾಗಿ ಯೂನಿಟ್ 1 ನೋಡೋದಾದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂತ ನೋಡ್ತೀವಿ. ಅದರೊಳಗೆ ಟೀಚಿಂಗ್ ಬರ್ತದೆ ಮತ್ತು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬರ್ತದೆ. ಸೊ ಆಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್ಸ್ ಅಂತ ನೋಡ್ತೀವಿ, ಲರ್ನರ್ಸ್ ಅಂತ ನೋಡ್ತೀವಿ, ಸಪೋರ್ಟಿಂಗ್ ಮೆಟೀರಿಯಲ್ ಅಂತ ನೋಡ್ತೀವಿ. ಸೊ ಇದೆಲ್ಲ ಸಿಲೆಬಸ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ಸ್ ಅಂತ ನೋಡ್ತೀವಿ. ಸೊ ಇದರಲ್ಲಿ ಹಲವಾರು ಬರ್ತವೆ. ಅದರ ಜೊತೆಗೆ ಇಲ್ಲಿ ನೋಡಿ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ಬರ್ತದೆ. ಸೊ ಎವಲ್ಯೂಷನ್ ಸಿಸ್ಟಮ್ ಅಂತ ನೋಡ್ತೀವಿ. ಸೊ ಇವೆಲ್ಲ ಯೂನಿಟ್ 1 ಬರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ಯೂನಿಟ್ 2 ನೋಡೋದಾದರೆ ಇದರಲ್ಲಿ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅಂತ ನೋಡ್ತೀವಿ. ಅದರಲ್ಲಿ ರಿಸರ್ಚ್ ಅಂತ ನೋಡ್ತೀವಿ. ರಿಸರ್ಚ್ ಮೀನಿಂಗ್ ಆಗಿರ್ಬೋದು, ಟೈಪ್ಸ್ ಆಗಿರ್ಬೋದು, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಹೀಗೆ ಹಲವಾರು ನೋಡ್ತೀವಿ. ಅದರ ಜೊತೆಗೆ ಮೆಥಡ್ಸ್ ಆಫ್ ರಿಸರ್ಚ್ ಅಂತ ನೋಡ್ತೀವಿ. ಆಮೇಲೆ ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ನೋಡ್ತೀವಿ. ಆಮೇಲೆ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಅಂತ ನೋಡ್ತೀವಿ. ಆಮೇಲೆ ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್ ಅಂತ ನೋಡ್ತೀವಿ. ಆಮೇಲೆ ರಿಸರ್ಚ್ ಎಥಿಕ್ಸ್ ಅಂತ ನೋಡ್ತೀವಿ. ಸೊ ಇದೆಲ್ಲ ಯೂನಿಟ್ 2 ಬರ್ತಕ್ಕಂಥ ಒಂದು ಸಿಲೆಬಸ್ ಆಗಿರ್ತಕ್ಕಂಥದ್ದು. ಇನ್ನು ಮೂರನೇದಾಗಿ ಯೂನಿಟ್ 3 ನೋಡೋದಾದರೆ ಇದರಲ್ಲಿ ಕಾಂಪ್ರಿಹೆನ್ಸಿವ್ ಅಂತ ನೋಡ್ತೀವಿ. ಕಾಂಪ್ರಿಹೆನ್ಷನ್ನಲ್ಲಿ ಅ ಪ್ಯಾಸೇಜ್ ಆಫ್ ಅ ಟೆಕ್ಸ್ಟ್ ಬಿ ಗಿವನ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಒಂದಿಷ್ಟು ಕ್ವಶನ್ಸನ್ನು ಕೇಳ್ತಾರೆ. ಸೊ ಅವಕ್ಕೆ ಆನ್ಸರನ್ನು ಮಾಡಬೇಕಾಗಿರ್ತದೆ. ಇನ್ನು ಮುಂದಿನದಾಗಿ ಯೂನಿಟ್ 4 ನೋಡೋದಾದರೆ ಇಲ್ಲಿ ಕಮ್ಯುನಿಕೇಷನ್ ಅಂತ ನೋಡ್ತೀವಿ. ಸೊ ಕಮ್ಯುನಿಕೇಷನಲ್ಲಿ ಏನು ನೋಡ್ತೀವಪ್ಪ ಅಂದರೆ ಮೀನಿಂಗ್ ನೋಡ್ತೀವಿ, ಟೈಪ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಅಂತ ನೋಡ್ತೀವಿ. ಆಮೇಲೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ನೋಡ್ತೀವಿ, ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ನೋಡ್ತೀವಿ. ಆಮೇಲೆ ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಅಂತ ನೋಡ್ತೀವಿ. ಇದು ಯೂನಿಟ್ 4 ಬರ್ತಕ್ಕಂಥ ಸಿಲೆಬಸ್ ಆಗಿರ್ತಕ್ಕಂಥದ್ದು. ಇನ್ನು ಯೂನಿಟ್ 5 ನೋಡೋದಾದರೆ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಅಂತ ನೋಡ್ತೀವಿ. ಸೊ ಟೈಪ್ಸ್ ಆಫ್ ರೀಸನಿಂಗ್ ಆಗಿರ್ಬೋದು, ನಂಬರ್ ಸಿರೀಸ್ ಆಗಿರ್ಬೋದು, ಆಮೇಲೆ ಲೆಟರ್ ಸಿರೀಸ್ ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು, ಮತ್ತು ರಿಲೇಷನ್ಶಿಪ್ಸ್ ಅಂತ ನೋಡ್ತೀವಿ. ಸೊ ಅದರ ಜೊತೆಗೆ ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡ್ ಕೂಡ ಕೇಳ್ತಾರೆ. ಸೊ ಯೂನಿಟ್ 5 ಬರ್ತಕ್ಕಂಥ ಒಂದು ಸಿಲೆಬಸ್ ಆಗಿರ್ತಕ್ಕಂಥದ್ದು. ಮುಂದಿನದಾಗಿ ಯೂನಿಟ್ 6 ನೋಡೋದಾದರೆ ಲಾಜಿಕಲ್ ರೀಸನಿಂಗ್ ಅಂತ ನೋಡ್ತೀವಿ. ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದಿ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್ ಅಂತ ನೋಡ್ತೀವಿ. ಅದರ ಜೊತೆಗೆ ಇವ್ಯಾಲ್ಯುವೇಟಿಂಗ್ ಆ್ಯಂಡ್ ಡಿಸ್ಟಿಂಗ್ವಿಷಿಂಗ್ ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ರೀಸನಿಂಗ್ ಅಂತ ನೋಡ್ತೀವಿ. ಎನಲಾಗೀಸ್, ವೆನ್ ಡಯಾಗ್ರಾಮ್ಸ್, ಇಂಡಿಯನ್ ಲಾಜಿಕ್ ಆಗಿರ್ಬೋದು, ಪ್ರಮಾಣಸ್ ಆಗಿರ್ಬೋದು, ಅದರ ಜೊತೆಗೆ ಸ್ಟ್ರಕ್ಚರ್ ಆ್ಯಂಡ್ ಕೈಂಡ್ಸ್ ಆಫ್ ಪ್ರಮಾಣಸ್ ಅಂತ ನೋಡ್ತೀವಿ. ಸೊ ಇವೆಲ್ಲ ಯೂನಿಟ್ 6 ಬರ್ತಕ್ಕಂಥದ್ದು. ಇನ್ನು ಯೂನಿಟ್ 7 ನೋಡೋದಾದರೆ ಇದರಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಬರ್ತದೆ. ಸೊ ಅದರಲ್ಲಿ ಸೋರ್ಸಸ್ ಆಗಿರ್ಬೋದು, ಆಮೇಲೆ ಅಕ್ವಿಟೇಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಡಾಟಾ ಅಂತ ನೋಡ್ತೀವಿ. ಸೊ ಅದ್ರ ಜೊತೆಗೆ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡಾಟಾ ಅಂತ ನೋಡ್ತೀವಿ. ಗ್ರಾಫಿಕಲ್ ರೀಪ್ರೆಸೆಂಟೇಷನ್, ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಆಮೇಲೆ ಡಾಟಾ ಆ್ಯಂಡ್ ಗವರ್ನೆನ್ಸ್ ಅಂತ ನೋಡ್ತೀವಿ. ಸೊ ಇದೆಲ್ಲ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಬರ್ತಕ್ಕಂಥದ್ದು. ಇನ್ನು ಯೂನಿಟ್ 8 ನೋಡೋದಾದರೆ ಇಲ್ಲಿ ಬರ್ತಕ್ಕಂಥದ್ದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ನೋಡ್ತೀವಿ, ಅಂದರೆ ICT ಅಂತ ನೋಡ್ತೀವಿ. ಸೊ ಇದರಲ್ಲಿ ಜನರಲ್ ಅಬ್ಸರ್ವೇಷನ್ಸ್ ಮತ್ತು ಟರ್ಮಿನಾಲಜಿ ಅಂತ ನೋಡ್ತೇವೆ. ಸೊ ಅದರ ಜೊತೆಗೆ ಬೇಸಿಕ್ಸ್ ಆಫ್ ಇಂಟರ್ನೆಟ್, ಇಮೇಲ್, ಆಡಿಯೋ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ ನೋಡ್ತೀವಿ. ಸೊ ಇವೆಲ್ಲ ಯೂನಿಟ್ 8 ಬರ್ತಕ್ಕಂಥದ್ದು. ಅದರ ಜೊತೆಗೆ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್ ಅಂತ ನೋಡ್ತೀವಿ. ಅದರ ಜೊತೆಗೆ ICT ಆ್ಯಂಡ್ ಗವರ್ನೆನ್ಸ್ ಅಂತ ನೋಡ್ತೀವಿ. ಸೊ ಇವೆಲ್ಲ ಯೂನಿಟ್ 8 ಬರ್ತಕ್ಕಂಥ ಒಂದು ಸಿಲೆಬಸ್ ಆಗಿರ್ತಕ್ಕಂಥದ್ದು. ಇನ್ನು ಯೂನಿಟ್ 9 ನೋಡೋದಾದರೆ ಪೀಪಲ್, ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ನೋಡ್ತೀವಿ. ಸೊ ಇದರಲ್ಲಿ ಬರ್ತಕ್ಕಂಥದ್ದು ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ನೋಡ್ತೀವಿ. ಅದರ ಜೊತೆಗೆ ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟ್ರ್ಯಾಕ್ಷನ್ ಅಂತ ನೋಡ್ತೀವಿ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆಗಿರ್ಬೋದು, ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಟನ್ಸ್ ಆನ್ ಹ್ಯೂಮನ್ ಹೆಲ್ತ್ ಅಂತ ನೋಡ್ತೀವಿ. ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸಸ್, ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ಸ್ ಅಂತ ನೋಡ್ತೇವೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಟಾಪಿಕ್ಗಳನ್ನು ಯೂನಿಟ್ 8 ನೋಡ್ಬೋದಾಗಿರ್ತಕ್ಕಂಥದ್ದು. ಇನ್ನು ಯೂನಿಟ್ 10 ನೋಡೋದಾದರೆ ಹೈಯರ್ ಎಜುಕೇಷನ್ ಸಿಸ್ಟಮ್ ಅಂತ ನೋಡ್ತೀವಿ. ಸೊ ಇದರಲ್ಲಿ
ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ನೋಡ್ತೇವೆ. ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಓರಿಯೆಂಟಲ್ ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಅಂತ ನೋಡ್ತೇವೆ. ಪ್ರೊಫೆಷ್ನಲ್, ಟೆಕ್ನಿಕಲ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತ ನೋಡ್ತೇವೆ. ಅದರ ಜೊತೆಗೆ ಪೊಲಿಟಿಕ್ಸ್ ಆಗಿರ್ಬೋದು, ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ತದೆ. ಸೊ ಇದೆಲ್ಲ ಯೂನಿಟ್ 10 ಬರ್ತಕ್ಕಂಥದ್ದು, ಅಂದರೆ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು ಒಂದು ಸಿಲೆಬಸ್ ಆಗಿರ್ತಕ್ಕಂಥದ್ದು. ಇದೆಲ್ಲ ಒಂದು ಪೇಪರ್ 1 ಈ ಸಿಲೆಬಸ್ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಪೇಪರ್ 1 ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಮಾರ್ಕ್ಸ್ಗಳು ಕೂಡ ಇರೋದಿಲ್ಲ. ಸೊ ಇದರ ಒಂದು ಸಿಲೆಬಸ್ PDF ಲಿಂಕನ್ನು ನನ್ನ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ನೊಮ್ಮೆ ಸಿಲೆಬಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.